ನಾ ಕಾಲೇಜಿಂದ ಬಂದಾಗ ನನಗ್ ವೆಲ್ಕಮ್ ಮಾಡೋರು ಒಬ್ರು ಇಲ್ಲ ಅಂದ್ರ ನಮ್ ಪಪ್ಪ ಮಮ್ಮಿ ರೀ. ಅವ್ರು ಅವ್ರವ್ರ ಕೆಲ್ಸಕ್ ಹೋಗ್ಯಾರ. ಎಲ್ಲರೂ ನನ್ ತರನೇ ಫಾಲ್ತು ಇರ್ತಾರ ಏನು. ಬಾಳ್ ದಿನ ಆದ್ಬ ಕಾಲೇಜಿಂದ ಬಂದ್ ಬಳಕ ಫಸ್ಟ್ ಗೆ ಪಪ್ಪ ಮಮ್ಮಿ ಮುಖ ನೋಡ್ಬೇಕಂತ ಅನಸ್ತದ. ನಾನು ಇವ್ರು ಯಾವಾಗ ಬರ್ತಾರ ಅಂತ ಯೋಚನೆ ಮಾಡ್ಕೊತ ಕುಂತಾಗ ನಮ್ಮ ಮಮ್ಮಿ ಬಂದೇ ಬಿಟ್ರು. ಮಮ್ಮಿ ಫಸ್ಟ್ ಗೆ ಬೈದ್ರು, ಯಾಕಪ್ಪ ಫೋನ್ ಹಚ್ಚಿಲ್ಲ ಏನು ಹಚ್ಚಿಲ್ಲ ಹಂಗೆ ಬಂದಿಲ್ಲ ತನ್ಕರೆ. ಮತ್ತ ಆಮೇಲೆ ಮಾನ್ಕೆ ತಂದ್ ಕೊಟ್ರು, ಮಾನ್ಕೆ ತಿಲ್ಲಗತ್ತಿದ. ಮಮ್ಮಿ ಸ್ವಲ್ಪ ಕುರಿ ಮತ್ತೆ ದನಗಳು ಕಟ್ ಬಂದ್ ಬಳಕ ಮಮ್ಮಿ ಸಂಗಟ್ ಫೋಟೋ ತಗೋಬೇಕಂತ ಮಾಡಗತ್ತಿದ. ಅದೇ ಟೈಮಿಗೆ ನಾ ವಿಡಿಯೋನೇ ಮಾಡ್ಬಿಟ್ಟ. ಈ ಕುರಿ ಮರಿ ನಾ ಕಟ್ಟಬೇಕಂತಂದ್ರ ನನ್ನ ಕೈಯಾಗ ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಮಮ್ಮಿನ ಕಟ್ಟಕತ್ರು. ಮಮ್ಮಿ ಕುರಿ ಮರಿ ಕಟ್ಟಕತ್ತಿರು ಮಾಡಂತ್ರು ಆಗಿತ್ತು. ಮಳಿ ಬರ್ತದ ಬಾ ತನಕರ ಕಾಕೋರ್ ಹೊಲಕ್ಕ ಚಾರ್ಜಿಂಗ್ ಹಚ್ಬೇಕು. ಮತ್ ಇವತ್ತು ಹಾಕೋಕ್ ಬಕ್ಕಿ ತೊಂದ್ ಹೋಗ್ಬೇಕಂತ ಬಂದಿನಿ. ಬರ ಟೈಮಿಗೆ ಚಾರ್ಜಿಂಗ್ ವೈರ್ ನೆನಪಾರ್ ಬಂದಿನಿ. ಅದಕ್ಕೆ ನಮ್ ತಮ್ಮ ಕಳಿಸಿನಿ. ಅವ ಚಾರ್ಜಿಂಗ್ ವೈರ್ ತೊಗೊಂಬಂದ್ ಹೊಡ್ಕೊತ್ ಹೋಗಿ ನಾನು ವೈರ್ ಎಲ್ಲ ಬಿಚ್ಚಿ ಚಾರ್ಜಿಂಗ್ ಹಚ್ಚದ ಗಾಡಿದು. ಮತ್ತ ನಮ್ ಕಾಕನ್ ಮಕ್ಳಿಗೆ ಹೇಳ್ದ, ಗಾಡಿ ಮುಟ್ಬೇಡ್ರಲ್ಲ, ಗಾಡಿ ಮೈಮೆ ಹಾಕೋತಿರ ತನಕ ಹೇಳಿ. ಅಲ್ಲಿಂದ ಡೈರೆಕ್ಟ್ ನಮ್ ಮೆಟ್ಟಿಗೆ ಬಂದ. ಬರತನ ಮಮ್ಮಿ ಚಾ ಮಾಡಿಳು. ಚಾ ಬಿಸ್ಕಿಟ್ ತಿಂದು ಸೀದಾ ಕರಡಿಗೆ ಮಲ್ಕೋಕ್ ಹೋಗತ್ತಿ ನೋಡ್ರಿ. ಈಗ ನೀವು ಕರಡಿಗೆ ಒಮ್ರೆ ಮಲ್ಕೊಂಡ್ರಿ ಏನು ಊರಿಗೆ ಹೋದ್ ಬಳಕ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಅದ್ರ ಫೀಲಿಂಗ್ ಹೆಂಗಿರ್ತದ ತನಕರೆ. ಹಾಗೆ ಹೊಲ್ದಾಗಿರೋದು ಬೆಸ್ಟ್ ಊರಾಗಿರೋದು ಬೆಸ್ಟ್ ಅನ್ನೋದ್ರು ತಿಳಿಸ್ರಿ. ಮಮ್ಮಿ ಶಿಸ್ತ್ ಅಡಿಗೆ ಮಾಡಿರು. ಬಿಸಿ ಬಿಸಿ ಚಪಾತಿ ಸಾರು ಊಟ ಮಾಡ್ದ. ನೀವೇನಾದ್ರೂ ಹಾಸ್ಟೆಲ್ದಾಗ ಇದ್ದೀರಿ ಅಂದ್ರ ಮನಿ ಊಟಕ್ಕ ಹಾಸ್ಟೆಲ್ ಊಟಕ್ಕೆ ಏನ್ ಡಿಫ್ರೆನ್ಸ್ ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಮತ್ತೆ ನಾಳೆ ಸಿಗ್ತೀನಿ. ವಿಡಿಯೋನ ಶೇರ್ ಮಾಡ್ರಿ, ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ರಿ.